ಸರ್, ಈಗ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ಅಥವಾ ಭಜರಂಗ್ ದಳ ಆಗಿರ್ಬೋದು, ನೀವೇನೋ ಸಿದ್ಧಾಂತ ಅಂತಂದ್ರೆ ನಾವು ಸಿದ್ಧಾಂತವನ್ನ ನಂಬ್ಕೊಂಡು ಬಂದಿದ್ದು ಅಂತಂದ್ರಿ. ಏನದು ಈ ಸಂಘಟನೆಗಳ ಸಿದ್ಧಾಂತ ಏನು? ನೋಡಿ, ಕರಾವಳಿಯಲ್ಲಿ ಒಂದು ವಿಷಯ ಇದೆ. ಮುಸಲ್ಮಾನರು ಹಿಂದೂಗಳಿಗೆ ಏನಾದರೂ ಮಾತಾಡಿದರೆ ಅಲ್ಲಿ ಇಮಿಡಿಯೇಟ್ಲಿ ಗಲಾಟೆ ಸ್ಟಾರ್ಟೇ. ಹಿಂದೂಗಳು ಮುಸಲ್ಮಾನರಿಗೆ ಇಮಿಡಿಯೇಟ್ಲಿ ಅಲ್ಲಿ ಕರ್ಫ್ಯೂ ಸ್ಟಾರ್ಟ್ ಆಗ್ತಿದೆ. ಈಗಾಗಲ್ಲ, ಈಗ 80% ಡೌನ್ ಆಗಿದೆ. ಯಾಕಂದರೆ ಅಂಥ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಅಧಿಕಾರಿಗಳಂದರೆ ಈಗ ಪವರ್ಫುಲ್ ಅಧಿಕಾರಿಗಳು. ಇನ್ನು ನಡೆಯಲ್ಲ. ಇದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದೇ ನಮ್ಮ ವಾಗ್ವಾದ. ಇಂಥ ಅಧಿಕಾರಿಗಳನ್ನೇ ಕಂಟಿನ್ಯೂ ಮಾಡಬೇಕು ನೀವು, ಇನ್ನೂ ಆಗಬಾರ್ದು ಅಂತ ನನ್ನದೊಂದು ವಾದ. ಇದು ಸಿದ್ಧಾಂತ ಅಂದರೆ ನೋಡಿ, ಹಿಂದುತ್ವ ಎಲ್ಲರಿಗೂ ಇದೆ. ಎಲ್ಲ ಧರ್ಮದಲ್ಲಿ ಅವರವರ ಧರ್ಮದ ಮೇಲೆ ಎಲ್ಲರಿಗೂ ಅಭಿಪ್ರಾಯ ಇರ್ತದೆ, ಒಳ್ಳೆಯ ಅಭಿಪ್ರಾಯ. ನನ್ನ ಧರ್ಮದ ಮೇಲೆ ನಾನು ಇವತ್ತು ಹಿಂದುವೆ, ಇವತ್ತು ನಾನು ಸನಾತನ ಧರ್ಮದ ಕಾರ್ಯಕರ್ತನೇ ಅಲ್ಲ ಅಂತ ನಾನು ಒಪ್ಪಿಕೊಳ್ಳ. ಆದರೆ ಇದರ ಹೆಸರ ಮೇಲೆ ಡೊನೇಷನ್ ಮಾಡಿ ಬದುಕ್ತಾ ಇದ್ದಾರಲ್ಲ, ಅವರಿಗೆ ನಾನು ದೂಷಣೆ ಮಾಡ್ತಾ ಇರೋದು. ಅದಾಗಬಾರ್ದು ಅಂತ. ಅಲ್ಲ, ನಿಮ್ಮ ಸಿದ್ಧಾಂತ ಏನು ಅಂತ ಸರ್? ಆ ಸಿದ್ಧಾಂತ ಏನು ಹೇಳುತ್ತೆ, ಕಾರ್ಯಕರ್ತರಿಗೆ ಏನು ಹೇಳ್ಕೊಡತ್ತೆ ಅದು ಅಂತ? ಹೇಳ್ಕೊಡ್ಲಿಕ್ಕೆ ಏನಿದೆ ಅಮ್ಮ? ಬೆಳಗ್ಗೆ ಹೇಳ್ಬೇಕು, ಸ್ನಾನ ಮಾಡಬೇಕು, ಜಪ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು, ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಧರ್ಮವನ್ನು 4 ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿಕೊಡೋದು. ಒಡಿ ಅಂತ ಹೇಳುವುದಿಲ್ಲ. ಆ ಟೈಮಲ್ಲಿ ಆಗಿದೆ ಅಲ್ಲ ಅದು. ಅದನ್ನು ಬಡ್ಕಾಯಿಸಿ ಮಾಡಿಸಿದವರು ಯಾರು? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ ಯಾರು ಮಾಡಿಸ್ತಾ ಇದ್ದಾರೆ ಅಂತ. ಅದು ನಿಲ್ಬೇಕು ಅಂತ ನಾನು ಹೇಳುದು. ಯಾಕಂದ್ರೆ ಆಗುದು ಸರಿಯೋ ತಪ್ಪೋ ಧರ್ಮವನ್ನ ದೂಷಿಸಬೇಕು ಅಥವಾ ಮುಸ್ಲಿಮರನ್ನ ದೂಷಿಸಬೇಕು ಅಂತ ಹೇಳುತ್ತಾ? ಹೇಳ್ತದೆ ಅಂತ ನಾನು ಹೇಳುದಲ್ಲ, ಹೇಳ್ತದೆ ಅಂತ ಹೇಳುದಲ್ಲ, ಹೀಗೆ ಹೇಳ್ತಾರೆ. ಅಲ್ಲಿ ಒಂದು ಹಾಗೆ ಆಗ್ತಾ ಉಂಟಲ್ಲ, ಯಾಕೆ ಕಾರ್ಯಕರ್ತರು ಸುಮ್ಮನಿದ್ದಾರೆ? ಮಾಡಿ ಅಂತ ಯಾರು ಹೇಳುದಿಲ್ಲ. ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇಲ್ಲ, ಯಾಕೆ? ಅಷ್ಟೇ. ಅಲ್ಲಿ ಕೇಳುದು ಯಾರು? ಹಿಂದುಳಿದ ಕಾರ್ಯಕರ್ತರು. ಅರ್ಥ ಆಯ್ತಾ ನಿಮಗೆ? ಹಿಂದುಳಿದ ಕಾರ್ಯಕರ್ತರು. ಅದು ಪ್ರೆಷರ್ ಇರ್ತದೆ, ಹುಡುಗರಿಗೆ ಪ್ರೆಷರ್ ಇರ್ತದೆ. ಅದು ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರನ್ನು ಬಿಡಬಾರ್ದು. ಯಾಕಂದರೆ ಅಷ್ಟು ಬರ್ತದೆ ಅದು ಮೋಟಿವೇಶನ್. ಅದು ಹೇಗೆ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ, ಅದರ ಒಳಗಿದ್ದವರಿಗೆ ಅರ್ಥ ಆಗ್ತದೆ ಅದು. ಹಾಗಾಗಿ ಇದೆಲ್ಲ ಆದದ್ದು ದಾಳಿ ಆ ಟೈಮಲ್ಲಿ. ಅದು ಆಗ್ತಾ ಏನಾಯ್ತಂದರೆ, ಇಲ್ಲಿ ಇದು ಅಜೆಂಡಾ ಸ್ಟಾರ್ಟ್ ಆಯಿತು. ಎಲೆಕ್ಷನ್ ಬರುವಾಗ ಒಂದು ಕೊಲೆ ಆದರೆ ಒಂದು ಕ್ಷೇತ್ರದ MLA. ನೀವು ಕರೆಕ್ಟಾಗಿ ಸರ್ಚ್ ಮಾಡಿ, ನಿಮಗೆ ಅಂದಾಜು ಆಗ್ಬೋದು. ಎಲೆಕ್ಷನ್ ಟೈಮಲ್ಲೇ ಹಿಂದುಳಿದ ಹುಡುಗರು ಸಾಯೋದು. ಯಾಕೆ? ಈ ಸರಿ ನೋಡುವ. ಈ ಸರಿ ನಮ್ಮ ಖಡಕ್ ಅಧಿಕಾರಿಗಳು ಬಂದಿದ್ದಾರೆ. ಈ ಸರಿ ನೋಡಬೇಕು. ಇನ್ನೂ ನಡೆಯಲ್ಲ. ಇನ್ನು ಸಾವಿನ ರಾಜಕಾರಣ, ಇನ್ನು ಹೆಣದ ಎದುರುಗಡೆ ಇನ್ನೂ ರಾಜಕಾರಣ ನಡಿಬಾರ್ದು. ನೀವು ನಂಬ್ತಿರೋ ಬಿಡ್ತಿರೋ ಮೇಡಮ್, ಎಲೆಕ್ಷನ್ ಟೈಮಲ್ಲಿ ನಮ್ಮಂಥ ನೋಟೆಡ್ ಕಾರ್ಯಕರ್ತರು ಊರು ಬಿಡ್ತಾರೆ. ನಾವು ಊರು ಬಿಡ್ತೇವೆ ಆ ಟೈಮಲ್ಲಿ. ಯಾಕೆ? ಹೇಳಿದ್ದಲ್ಲ, ಹೆಣದ ರಾಜಕೀಯ ಅಂತ. ಯಾವಾಗ ಯಾರು ಕುತ್ತಿಗೆಗೆ ಬರ್ಬೋದು? 100% ಇದು ಆಗ್ತದೆ, ಆಗಿದೆ. ನಿಮ್ಮ ಈ ಒಂದು 16 ವರ್ಷ ಜರ್ನಿ ಅಲ್ವಾ ಅದು? ಹೌದು. 16 ವರ್ಷದ ಜರ್ನಿಯಲ್ಲಿ ಎಷ್ಟು ಜನರಿಗೆ ನೀವು ಕಣ್ಣೀರು ಹಾಕ್ಸಿದ್ರಿ? ಈ ಪ್ರಶ್ನೆ ನಿಮ್ಗೆ ಸ್ವಲ್ಪ ರೂಢ್ ಅನ್ಸ್ಬಹುದು. ಹೌದು. ಎಷ್ಟು ಜನರಿಗೆ ನೀವು ಕಣ್ಣೀರು ಹಾಕ್ಸಿದ್ರಿ ಅಂತ ಹೇಳ್ಬೋದಾ? ನಾನು ಕಣ್ಣೀರು ಹಾಕಿಸಿದ್ದೇನೆ ಅಂತ ಒಪ್ಪಿಕೊಳ್ತೇನೆ. ಆದರೆ ಅದರ ನೋವು ನಾನು ತಿಂದಿದ್ದೇನೆ. ಇವಾಗ ತಿಂತಾ ಇದ್ದೇನೆ ನಾನು. ನನಗೆ ಕೊಟ್ಟದ್ದನ್ನು ನಾನು ಪಡಿತಾ ಇದ್ದೇನೆ. ಈಗ ಆ ನೋವು ನನ್ನನ್ನು ಕಾಡ್ತಾ ಇದೆ. ಆಗಿದೆ, ಆಗಬಾರ್ದಿತ್ತು. ಆಗಿದೆ, ಟೈಮ್ ಅದು. ಆಗಬಾರ್ದಿತ್ತು, ಅದು ನಾನು ಈಗ ಒಪ್ಪಿಕೊಳ್ತಾ ಇದ್ದೇನೆ. ಬೇಡ, ಇನ್ನು ಕಾರ್ಯಕರ್ತರು ಸಂಘಟನೆಯಲ್ಲಿ ಇರಿ. ದಬ್ಬಾಳಿಕೆಗೆ, ಈ ಮರ್ಡ್ರ್, ಕೊಲೆ ನಿಲ್ಲಿಸಿ. ಅದರಿಂದ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಮುಸಲ್ಮಾನರಿಗೆ ಹೇಳೋದು, ನೀವು ಹಿಂದೂಗಳನ್ನು ಕೊಂದರೆ ನಿಮ್ಮ ಧರ್ಮ ಉಳಿಸ್ಲಿಕ್ಕಾಗಲ್ಲ. ಹಿಂದೂಗಳಿಗೆ ಹೇಳೋದು ನಾನು. ಇದನ್ನೆಲ್ಲ ನಾನು ಯಾಕೆ ತಿಳ್ಕೊಂಡೆ ಅಂತ ನಿಮಗೆ ನೀಟಾಗಿ ಹೇಳ್ತೇನೆ. ಚರ್ಚ್ ದಾಳಿ ಮಾಡುವ ಒಂದು ಪ್ಲ್ಯಾನ್ ಆಯಿತು ಮಹೇಂದ್ರ ಕುಮಾರ್ ನೇತೃತ್ವದಲ್ಲಿ. ನಿಮಗೆ ನೆನಪಿದೆ, 7 ತಾಲೂಕಲ್ಲಿ 10 ತಾಲೂಕಲ್ಲಿ ಎಕ್ಸಾಕ್ಟ್ ನೆನಪಿಲ್ಲ. ಚರ್ಚ್ ದಾಳಿ ಪ್ಲ್ಯಾನ್ ಆಯಿತು. ಹೀಗೆ ಮಾಡಬೇಕು ಅಂತ ಒಂದು ಮುಖಂಡರದ್ದು ಪ್ಲ್ಯಾನ್ ಆಯಿತು. ಇಲ್ಲಿ ಕಾರ್ಯಕರ್ತರು ದಾಳಿ ಮಾಡುವ ಟೈಮಲ್ಲಿ ಭಾಜಪ ಮುಖಂಡರುಗಳು ಚರ್ಚಿನವರೊಟ್ಟಿಗೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಯಾವ ಸಿದ್ಧಾಂತದಲ್ಲಿ ಯಾರು ದೂಷಣೆ ಮಾಡ್ತಾ ಇದ್ದಾರೆ, ಯಾರನ್ನು ಬದುಕಿಸ್ತಾ ಇದ್ದಾರೆ, ನಾವು ಪ್ರಶ್ನೆ ಮಾಡೋದು ಅಷ್ಟೇ. ಈಗ ನೋಡಿ, ಮೊನ್ನೆ ಇಲ್ಲಿ ದಾಳಿ ಆಯಿತು, ಚರ್ಚ್ ದಾಳಿ ಏನೋ ಆಯಿತು ಮೊನ್ನೆ, ಈಗ ಒಂದು 2 ತಿಂಗಳ ಹಿಂದೆ.
ಕ್ರಿಸ್ಮಸ್ ಟೈಮಲ್ಲೇನು ಮೋದಿಜಿಯವರಲ್ಲಿ ನಡೆದಿದೆ. ಮೋದಿಜಿಯವರಲ್ಲಿ ಚರ್ಚಲ್ಲಿ ಗಂಟೆ ಹೊಡಿತಾ ಇದ್ರು. ಒಪ್ಪಿಕೊಳ್ತೀರಾ ನೀವು? ಹೌದು. ಸರಿಯಾ? ಹೋಗಿದ್ದು ತಪ್ಪು ಅಂತ ನಾನು ಹೇಳೋದಲ್ಲ. ಇಲ್ಲಿ ನಮ್ಮನ್ನು ಎತ್ತಿ ಕಟ್ಟೋದು, ನೀವಲ್ಲಿ ಹೋಗಿ ಮಾತಾಡೋದು. ಹಾಗಂತ ಎಲ್ಲರೂ ಹಿಂದೂಗಳು ಒಳ್ಳೆಯವರು, ಎಲ್ಲ ಮುಸ್ಲಿಮರು ಕೆಟ್ಟವರು ಹೇಳಲ್ಲ ನಾನು. ಇದ್ದಾರೆ, ಎಲ್ಲ ಧರ್ಮದಲ್ಲೂ ಕೆಟ್ಟ ಹುಳುಗಳು ಎಲ್ಲದರಲ್ಲೂ ಇದ್ದಾರೆ. ಮುಖಂಡರುಗಳು ಸರಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ, ಕಾರ್ಯಕರ್ತರು ಸರಿ ಆಗಬೇಕನ್ನುವುದೇ ನನ್ನ ಉದ್ದೇಶ. ಅದಾಯಿತು. ಸಿದ್ಧಾಂತದ ಬಗ್ಗೆ ನೀವು ಕ್ವಶನ್ ಮಾಡಿದ್ರಿ. ಸಿದ್ಧಾಂತದ ನಾನು ಹೇಳ್ತೇನೆ. ಭಾಜಪ, BJP, ಭಾರತೀಯ ಜನತಾ ಪಾರ್ಟಿ, ನಮ್ಮ RSS ಸಂಘ ಪರಿವಾರಕ್ಕೆ ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ ಎನ್ನುವ ಒಂದು MLA, ಈಗ ಇರುವ MLA JDS ಪಕ್ಷದಲ್ಲಿರುವಾಗ, ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ. ಬ್ಯಾಡ್ ಕಮೆಂಟ್ ಮಾಡುವ ಹುಡುಗರಿಗೆ, ತಾಯಂದಿರಿಗೆ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ, ಅರ್ಥ ಆಗಬೇಕು. ಆ ವ್ಯಕ್ತಿ ಹೇಳ್ತಾರೆ JDS ಅಲ್ಲಿರುವಾಗ RSS ತಾಲಿಬಾನಿ ಸಂಘಟನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭರತ್ ಶೆಟ್ಟಿ, ಉತ್ತರ ಕ್ಷೇತ್ರದ ಭರತ್ ಶೆಟ್ಟಿ. ಆ್ಯಕ್ಚುಲಿ ಭರತ್ ಶೆಟ್ಟಿ ಉತ್ತರ ಕ್ಷೇತ್ರದ ಸಂಬಂಧವಿಲ್ಲದ ವ್ಯಕ್ತಿ. ಅಲ್ಲಿ ಸತ್ಯಜಿತ್ ಸುರತ್ಕಲ್ ಆ್ಯಕ್ಚುಲಿ ದುಡಿದವರು. ಇವತ್ತು ಜೀವನವನ್ನು ಮುಡಿಪಾಗಿಟ್ಟು ದುಡಿದವರೇ ಸತ್ಯಣ್ಣ. ಇವತ್ತು ತಾಲಿಬಾನಿ ಸಂಘಟನೆ ಅಂತ ಹೇಳುವ ಬಾಯಿಯಿಂದ ನಾವು ಇವತ್ತು ಹಿಂದುತ್ವದ ಪಾಠ ಕೇಳ್ತಾ ಇದ್ದೇವೆ ಮೇಡಮ್, ಅರ್ಥ ಮಾಡಿಕೊಳ್ಳಿ. ಸಮಾಜಕ್ಕೂ ನಾನು ಹೇಳುದು, ತಾಲಿಬಾನಿ ಸಂಘಟನೆ ಅಂತ ಹೇಳಿದ ವ್ಯಕ್ತಿಯ ಬಾಯಿಯಿಂದ ಇವತ್ತು ನಾವು ಹಿಂದುತ್ವದ ಪಾಠವನ್ನು ನಾವು ಕೇಳಿಸ್ಕೋಬೇಕಾಗಿದೆ. ಇದು ನಮ್ಮ ವಿಪರ್ಯಾಸ. ಬೇಸರ ಆಗುದಿಲ್ವಾ? ಮೊನ್ನೆ 17 ಜನ ಯಾವುದೋ ಒಂದು ಆಪರೇಷನ್ನ ಕಟ್ಟಿಂಗ್ ಕಮಲ ಮಾಡಿ 17 ಜನವನ್ನು ತಂದರು ಭಾಜಪಕ್ಕೆ. ಎಲ್ಲರೂ ಸಿದ್ಧಾಂತದವರ? RSS ಸಿದ್ಧಾಂತದಿಂದ ಬಂದವರ? ಪ್ರಶ್ನೆ ಮಾಡಬೇಕು. ಮೀಡಿಯಾದವ್ರು ಪ್ರತಿಯೊಬ್ಬರ ಹತ್ತಿರ ನೀವು ಸಹ ಹೋಗಿ ಕೇಳಬೇಕು. ಹೀಗೆ ಹೇಳ್ತಾ ಇದ್ದಾರೆ. ಸುನಿಲ್ ಅಣ್ಣ ಏನು ಮಾಡಿದರು? ನನ್ನ ನ್ಯೂಸ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅವ್ರು ಪ್ರಶ್ನೆ ಮಾಡಲಿ, ಪರಿಚಯ ಇಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಡಲಿ. ಅವರೇನೇನು ಮಾಡಿಸಿದ್ದಾರೆ ಎಲೆಕ್ಷನ್ ಟೈಮಲ್ಲಿ, ನಾನು ಅದನ್ನು ಹೇಳ್ತೇನೆ. ಏನೇನಾಗಿತ್ತು ಸರ್ ಎಲೆಕ್ಷನ್? ತುಂಬ ಮಾಡಿಸಿದ್ದಾರೆ. ಅವರು ವಿನ್ ಆಗಲಿಕ್ಕೆ ಕಾರಣವೇ ನಾನು. ಒಂದೆರಡು ಉದಾಹರಣೆ ಕೊಡೋದಾದರೆ? ಅಪೋಸಿಟ್ನವರ ವೀಕ್ನೆಸ್ಸನ್ನು ಎತ್ತಿ ನಾವೇ ಕೊಟ್ಟದ್ದು ಅವರಿಗೆ. ಅಪೋಸಿಟ್ ಕ್ಯಾಂಡಿಡೇಟ್ ಇದ್ರಲ್ಲ, ಕೆಲವು ವೀಕ್ನೆಸ್ಸನ್ನು ನಾವೇ ಕೊಟ್ಟದ್ದು. ಅದಾದ ಮೇಲೆ ನಮ್ಮನ್ನು ಕಾಂಟ್ಯಾಕ್ಟೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಇದೇ 4 ಸೀಸನ್ ಹೋಟೆಲಲ್ಲಿ ಇದ್ದೆ ನಾನು. ಇದೇ ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜ್ ಇರ್ತೀರ, 4 ಸೀಸನ್ ಹೋಟೆಲ್ ನನ್ನನ್ನು ಕರೆದು ಇನ್ನೊಬ್ಬರಿದ್ದಾರೆ ಇದೇ ಮಂಗಳೂರು ಬ್ಯಾಟರಾಯನಪುರ ಕೃಷ್ಣೇ ಬೈರೇಗೌಡ ಇನ್ನಾದ್ರಲ್ಲ, ಅಲ್ಲಿ 2 ಕ್ಯಾಂಡಿಡೇಟ್ ಹೆಸರಿತ್ತು. ಈಗ ತಮ್ಮೇಶ್ ಗೌಡ ಸೋತ್ರಲ್ಲ, ಅಲ್ಲಿ ಇನ್ನೊಂದು ಹೆಸರು ಬರ್ತಾ ಇತ್ತು. ಒಂದು ಸಂತೋಷ್ ಜಿ ಟೀಮಿನಿಂದ ಒಬ್ಬರದು ಹೆಸರು ಬರ್ತಾ ಇತ್ತು. ಇದು ಯಡಿಯೂರಪ್ಪನವರ ಬಣದಿಂದ ಬಂದ ತಮ್ಮೇಶ್ ಗೌಡ. ಆ ಟೈಮಲ್ಲಿ ಕೆಲಸ ಮಾಡಿಸಿದ್ದಾರೆ. ಹೇಳ್ತೇನೆ ನಾನು, ಪ್ರಶ್ನೆ ಮಾಡಲಿ ಇವರು ಪ್ರಶ್ನೆ ಮಾಡಬೇಕು. ಏನು ನೀನು ಹೇಳೋದು, ಏನು ಸುಳ್ಳು ಹೇಳ್ತಾ ಇದ್ದೀಯಾ, ಸತ್ಯ ಹೇಳ್ತಾ ಇದ್ದೀಯಾ, ಮಾಡಬೇಕು ಇವರು ಪ್ರಶ್ನೆ. ನಿಮ್ಗೆ ಅವ್ರು ಪ್ರಶ್ನೆ ಮಾಡ್ತಾರೆ ಅಂತ ಅನ್ಸುತ್ತಾ? ಹಾಗಾದರೆ ಇವ್ರು ಕಳ್ಳರ ಮಾಡ್ತಾ ಇದ್ದಾರಾ? ಹಾಗಾದರೆ ದಮ್ಮಿಲ್ವಾ? ಮಾಡಬೇಕಲ್ಲ ಮೇಡಮ್. ನಾನು ಒಬ್ಬ ಕಾರ್ಯಕರ್ತ, ದುಡಿದವನು. ಇವರಾಗೆ ಸ್ಪೀಚ್ ಮಾಡಿಕೊಂಡು ಬದುಕಿದವನಲ್ಲ ನಾನು, ದುಡಿದವರು ನಾವು. ದತ್ತಪೀಠದ ಹೋರಾಟದಲ್ಲಿ ಸಮೇತ ದುಡಿದವರು ನಾವು. ದತ್ತಪೀಠದ ಹೋರಾಟದಲ್ಲಿ ಉಪವಾಸ, ವನವಾಸ. ನಮಗೆ ನೋಡಿ, ನಾನು ನಿಮಗೆ ಹೇಳಬೇಕು, ಸಮಾಜಕ್ಕೆ ನಾವು ಪರಿಚಯ ಆಗ್ತೇವೆ, ಅದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಮೇಲೆ ಕೇಸ್ ಆಗ್ತದೆ, ಅದು ಸಮೇತ ಗೊತ್ತಿರಲಿಲ್ಲ ನಮಗೆ. ನಮ್ಮದು ಒಂದೇ ಅಜೆಂಡಾ, ನಮ್ಮ ಸನಾತನ ಧರ್ಮವನ್ನು ಯಾರು ದಬ್ಬಾಳಿಕೆ ಮಾಡಲಿಕ್ಕೆ ಬರಬಾರ್ದು, ಯಾರೇ ಬಂದರೂ ನಾವು ಬಿಡಬಾರ್ದು. ಆ ಲೆವೆಲಲ್ಲಿ ನಾವು ಮೈಂಡ್ ವಾಶ್ ಆದವರು. ಅಂದರೆ ಆ ಲೆವೆಲಲ್ಲೇ ಬಂದಿದ್ದೆವು ನಾವು. ಈಗ 10 ವರ್ಷ ಆಯಿತು, 8 ವರ್ಷ ಆಯಿತು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ. 8 ವರ್ಷದ ಹಿಂದೆ 8 ದಿನ ನನ್ನ ಮನೆಯಲ್ಲಿ ನಾನು ಮಲಗಲಿಲ್ಲ. ನಮ್ಮ ಮೇಲೆ ಅಷ್ಟು ಕಿರಿಕಿರಿ ಇತ್ತು. ಡಿಪಾರ್ಟ್ಮೆಂಟ್ ತಪ್ಪು ಅಂತ ನಾನು ಹೇಳಲ್ಲ, ನಮ್ಮ ಬುದ್ಧಿಯಿಂದವೇ ಅವ್ರು ನಮಗೆ ಹಾಗೆ ಮಾಡಿದ್ದು. ಮತ್ತು ನನ್ನನ್ನು ಸರಿ ಮಾಡಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನೊಂದು ಹೇಳ್ತೇನೆ ನಿಮಗೆ, ಒಂದು ಕೊಲೆ ಕೇಸಲ್ಲಿ 2012 ನಾನು ಒಂದು ಮರ್ಡರ್ ಕೇಸ್ನಿಂದ ಹೊರಗಡೆ ಬಂದೆ. ಒಂದು 6 ತಿಂಗಳಲ್ಲಿ ನನ್ನ ತಂದೆ ತೀರಿದರು. ಒಬ್ಬ ಡೀಸೆಲ್ ಕಳ್ಳತನ ಮಾಡುವವರು BJPಯಲ್ಲಿದ್ದಾರೆ. ಅರ್ಧ ಗಂಟೆಯಲ್ಲಿ ಮೀಡಿಯಾದಲ್ಲಿ ನಿಮ್ಮಂಥ ಮೀಡಿಯಾದಲ್ಲಿ ಡಿಲೀಟ್ ಮಾಡಿಸಿದ್ರು ಬಂದದ್ದನ್ನು.
ಆ ವ್ಯಕ್ತಿಗೆ ನಾನು ಫೋನ್ ಮಾಡಿ ಹೇಳಿದೆ, ನಾನು ಫೋನ್ ಮಾಡಿ ಕೇಳಿದೆ, ಅಣ್ಣ ಒಂದು ತಂದೆ ತೀರಿದ್ದಾರೆ, ಇಮಿಡಿಯೇಟ್ಲಿ ನಾನು ಸ್ವಲ್ಪ ಮನೆಗೆ ಹೋಗಬೇಕು, ನನಗೆ ಒಂದು ಹಣದ ವ್ಯವಸ್ಥೆ, ತುಂಬ ಕಷ್ಟದಲ್ಲಿದ್ದೆ ಅವಾಗ. ಫೋನ್ ಮಾಡಿದರೆ ರಿಟರ್ನ್ ಫೋನ್ ತೆಗಿಲಿಲ್ಲ, ಆಯಿತಾ. ನೋವಿಲ್ವ ನಮಗೆ? ಹಣ ಕೊಡಬೇಕು ಅಂತ ಅಲ್ಲ, ಮಾಡಬೇಕಲ್ಲ ಸಪೋರ್ಟು. ನಮ್ಮ ಹೆಸರಲ್ಲೇ ಮಾಡಿದ್ದಲ್ಲ ಇವರು, ಇವೆಲ್ಲ ನೋವಲ್ವ ನಮ್ಮದು? ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇರೋದು. ನಳಿನ್ ಕುಮಾರ್ ಕಟೀಲ್ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೇನೆ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ. ಇನ್ನೊಂದು ಹೇಳ್ತೇನೆ, ನಾನು ಭಾಜಪದಲ್ಲೇ ಹೇಳ್ತೇನೆ, ಮಂಗಳೂರಿದ್ದು ನಳಿನಣ್ಣನ ಸೀಟು ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಉಂಟಲ್ಲ, ಕೆಲವು BJPಯವರೇ ಅವರ ಬಗ್ಗೆ ಫೇಕ್ ಅಕೌಂಟ್ ಮಾಡಿ ಅವರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರನ್ನು ಡೌನ್ ಮಾಡಿ 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 ಇಲ್ಲಿ ಯಾರೋ ಬೇರೆಯವರಲ್ಲ ನಳಿನಣ್ಣನ ಸೀಟು ತಪ್ಪಿಸಿದ್ದು, BJPಯವರೇ, ಅವರು ಒಟ್ಟಿಗಿದ್ದವರೇ. ನಳಿನಣ್ಣ, ಶ್ರೀಕರ್ ಪ್ರಭು ಎಂಥ ಮುಖಂಡ ಗೊತ್ತಾ, ಒಂದು ಟೈಮಲ್ಲಿ ಜಿಲ್ಲಾಧ್ಯಕ್ಷ ಆದವರು BJPಯಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.